ನಮಸ್ಕಾರ ವೀಕ್ಷಕರೇ, ನಾನಿವತ್ತು ರಾಚಪ್ಪಜ್ಜಿಯವರು ಕುಂತಿ ಹೋದಂಥ ಹಳೆ ಕಪ್ಪಡಿ ಕ್ಷೇತ್ರನ ನಾನು ನಿಮಗೆ ತೋರಿಸೋಕ್ಕೆ ಹೊರಟಿದ್ದೀನಿ. ಇದು ನಮ್ಮ ಚಾಮರಾಜನಗರ ಜಿಲ್ಲೆಯ ಜನತೆಗೆ ಅತ್ಯಂತ ಪ್ರಾಮುಖ್ಯವಾದಂಥ ಒಂದು ವಿಡಿಯೋ. ಆ ವಿಡಿಯೋನ ಎಲ್ಲರೂ ಕೂಡ ನೋಡಬೇಕು. ಎಷ್ಟೋ ಜನಕ್ಕೆ ಹಳೆ ಕಪ್ಪಡಿ ಇದೆ ಅಂತ ಗೊತ್ತು, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಅದನ್ನು ಕೂಡ ನಾನು ತೋರಿಸ್ತೀನಿ. ಶಿವರಾತ್ರಿ ಹಬ್ಬದ ದಿನ ನಮ್ಮ ಮಹಾಪೀಠಾಧಿಪತಿಗಳಾದಂಥ ಎಮ್.ಎಲ್. ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜಿ ಅರಸ್ ಮಹಾಸ್ವಾಮಿಗಳು ಹಳೆ ಕಪ್ಪಡಿಗೆ ಬಂದು ಅಲ್ಲಿ ಪೂಜೆ ಮುಗಿಸಿ ನಂತರ ಈಗಿರುವಂಥ ರಾಚಪ್ಪಜ್ಜಿ ಆಯ್ಕೆಯಾಗಿರುವಂಥ ಕಪ್ಪಡಿಗೆ ಬರೋದು. ಆ ವಿಡಿಯೋನ ನಾನು ನಿಮಗೆ ಶಿವರಾತ್ರಿ ಹಬ್ಬದ ದಿನ ವೀಡಿಯೋ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋ ನೋಡೋಕ್ಕಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಈಗ ಹಳೆ ಕಪ್ಪಡಿ ಕಡೆ ನಾನು ನಿಮ್ಮನ್ನು ಕರ್ಕೋಗ್ತಾ ಇದ್ದೀನಿ, ಬನ್ನಿ ನೋಡ್ಕೊಬೋದು. ಈಗ ನೀವು ಹಳೆ ಕಪ್ಪಡಿ ಕ್ಷೇತ್ರನ ನಿಮಗೆ ನಾನು ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಈಗ ನೋಡ್ತಾ ಇರ್ಬೋದು, ಈ ಒಂದು ಪ್ಲೇಸ್ ಏನಿದೆಯೋ ಇಲ್ಲಿಂದ ಇದೇ ರೋಡಲ್ಲಿ ಹಳೆ ಕಪ್ಪಡಿಗೆ ಹೋಗೋದು ಜಸ್ಟ್ ಬರೀ 100 ಮೀಟ್ರ್ ಅಷ್ಟೇ ಹತ್ತಿರದಲ್ಲಿದೆ. ಆದರೆ ನಿಮಗೆಲ್ಲ ಗೊತ್ತಿಲ್ಲ, ಫಸ್ಟು ರಾಚಪ್ಪಾಜಿ ಮತ್ತು ಚನ್ನಜಮ್ಮಣ್ಣಿಯವರು ಚಂದಗಾಲು ಮಾರ್ಗವಾಗಿ ನಡೆದುಕೊಂಡು ಬಂದಾಗ ಇಲ್ಲಿ ಹೈಕೆ ಆಗೋದಕ್ಕೆ ಹೋಗ್ತಾರೆ. ಇಲ್ಲೂ ಕೂಡ ಹೊಳೆ ಇದೆ, ಆದರೆ ಸ್ವಲ್ಪ ದೂರ ಹೋಗಬೇಕು. ಹೈಕೆ ಆಗೋದಕ್ಕೆ ಹೋದಾಗ ಇಲ್ಲಿ ಕೋಳಿ ಕೂಗ್ತೆ ಎಂಬ ಕಾರಣಕ್ಕೆ ಇಲ್ಲಿಂದ ಬಿಟ್ಟು ಇನ್ನೂ 200 ಮೀಟ್ರ್ ಡಿಸ್ಟೆನ್ಸಲ್ಲಿರೋ ಅಂತಹ ಕಪ್ಪಡಿ ಕೈಲಾಸಕ್ಕೆ ಹೋಗ್ತಾರೆ. ಆ ಜಾಗನ ನಾನು ನಿಮಗೆ ಜಾತ್ರೆ ಟೈಮಲ್ಲಿ ತೋರಿಸ್ತೀನಿ. ಆಗ ಇದೇ ನೋಡಿ ಹಳೆ ಕಪ್ಪಡಿ ಹೇಗಿದೆ ಅಂತ. ಇನ್ನು ನಾನು ಒಳಗಡೆ ಹೋಗಿ ತೋರಿಸ್ತೀನಿ. ಇದು ಬರೀ ಎಂಟ್ರೆನ್ಸ್ ಅಷ್ಟೇ, ಇಲ್ಲೊಂದು ಬೋರ್ವೆಲ್ ಇದೆ. ಈಗ ತಾನೇ ಹೇಳಿದೆ ಅಲ್ವ, ನಾನು ಹಳೆ ಕಪ್ಪಡಿಗೆ ಬಂದಿದ್ದೀನಿ. ಸೊ ಈಗ ನಿಮಗೆ ನಾನು ತೋರಿಸ್ತೀನಿ ಹಳೆ ಕಪ್ಪಡಿ ಹೇಗಿತ್ತು, ಇಲ್ಲಿ ಯಾರೋ ಆಯ್ಕೆ ಆಗೋದಕ್ಕೆ ಬಂದು ಅಲ್ಲಿಗೆ ಹೋದ್ರು ಅನ್ನೋದನ್ನು. ಫಸ್ಟು ನಾವು ರಾಚಪ್ಪಜ್ಜಿಯವರು ಕುಂತು ತಪಸ್ಸು ಮಾಡಿದಂಥ ಹಳೆ ಕಪ್ಪಡಿನ ನಾನು ನಿಮಗೆ ತೋರಿಸ್ತೀನಿ. ಯಾರು ಮಿಸ್ ಮಾಡೋದು ಇವಾಗ ನೋಡಿ. ವೀಕ್ಷಕರೇ, ಕಳೆದ 550 ವರ್ಷಗಳ ಹಿಂದೆ ರಾಚಪ್ಪಾಜಿ ಮತ್ತು ಚನ್ನಜಮ್ಮಣ್ಣಿಯವರು ಈ ಉತ್ತರ ದೇಶದಿಂದ ಈ ನಮ್ಮ ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ಅಲ್ಲಿ ಮಂಟಸ್ವಾಮಿಯವರ ಜೊತೆ ರಾಚಪ್ಪಾಜಿ, ಚನ್ನಜಮ್ಮಣ್ಣಿಯವರು, ದೊಡ್ಡಮ್ಮತಾಯಿಯವರು, ಚಿಕ್ಕಲ್ಲೂರು ಸಿದ್ದಪ್ಪಜ್ಜಿಯವರು ಎಲ್ಲರೂ ಕೂಡ ಮಂಟಸ್ವಾಮಿಯವ್ರ ಜೊತೆ ಇರ್ತಾರೆ. ಮಂಟಸ್ವಾಮಿಯವರು ಆಜ್ಞೆ ಮಾಡಿದ ಪ್ರಕಾರ ಅವರು ನೀವು ಕಪ್ಪಡಿ ಕೈಲಾಸಕ್ಕೆ ಹೋಗಿ ಆಯ್ಕೆಯಾಗಿ ಅಂತ ಚನ್ನಜಮ್ಮಣ್ಣಿಯವರಿಗೆ ಮತ್ತು ರಾಚಪ್ಪಾಜಿಯವರಿಗೆ ಹೇಳಿದಾಗ ಅವರು ಕೃಷ್ಣರಾಜನಗರ ಮಾರ್ಗವಾಗಿ ಚಂದಗಾಲು ಗ್ರಾಮದ ಊರಿನ ಒಳಭಾಗದಲ್ಲಿ ಹಾಗೆಯೇ ಆ ಕಪ್ಪಡಿ ರೋಡು ಅಂತ ನಾನೀಗ ನಿಮಗೇನು ತೋರಿಸ್ದೆ ಅದೇ ಚಂದಗಾಲು ಗ್ರಾಮದ ಮಾರ್ಗವಾಗಿ ಹಳೆ ಕಪ್ಪಡಿಗೆ ಬರ್ತಾರೆ. ಅದೇ ಈ ಹಳೆ ಕಪ್ಪಡಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಅವರು ರಾಚಪ್ಪಾಜಿ ಮತ್ತು ಚನ್ನಜಮ್ಮಣ್ಣಿಯವರು ಆಯ್ಕೆ ಆಗೋದಕ್ಕೆ ಕುಂತಂಥ ಟೈಮಲ್ಲಿ ಕೋಳಿ ಕೂಗ್ತು ಎಂಬ ಒಂದು ಕಾರಣಕ್ಕೆ ಇಲ್ಲಿಂದ ಹೊರಟು ಎಷ್ಟೋ ಲಕ್ಷಾಂತರ ಜನ ನೋಡಿದ್ದಾರೆ ಹೊಸ ಕಪ್ಪಡಿನ. ಚನ್ನಜಮ್ಮಣ್ಣಿಯವರು ಮತ್ತು ರಾಚಪ್ಪಾಜಿಯವರು ಆಯ್ಕೆಯಾಗಿರೋಂಥ ಆ ಕಪ್ಪಡಿ ಕ್ಷೇತ್ರನೇ ಇಲ್ಲಿಂದ ಅಲ್ಲಿ ಆಯ್ಕೆಯಾದಂಥ ಆ ಕಪ್ಪಡಿ ಕೈಲಾಸ, ಅಂದರೆ ಭೂಲೋಕದ ಕೈಲಾಸ ಅಂದರೆ ಕಪ್ಪಡಿ ಕ್ಷೇತ್ರ ಅಂತಲೇ ಹೇಳ್ಬೋದು. ಇದನ್ನು ಎಷ್ಟೋ ಜನರಿಗೆ ಇದು ಗೊತ್ತಿಲ್ಲ. ದಯಮಾಡಿ ಎಲ್ರಿಗೂ ಕೂಡ ನಾನಿವತ್ತು ಎಕ್ಸ್ಪ್ಲೋರ್ ಮಾಡಿರೋ ಈ ಒಂದು ಹಳೆ ಕಪ್ಪಡಿಗೆ ಬಂದು ಹೋಗಬೇಕು. ಇಲ್ಲಿಂದ ಬಂದು ಏನು ಹಾಗೂ ತುಂಬ ಜನಕ್ಕೆ ಗೊತ್ತಿಲ್ಲ, ಶಿವರಾತ್ರಿ ಹಬ್ಬದ ದಿನ ಇಲ್ಲಿ ಕಪ್ಪಡಿ ಮಠಾಧಿಪತಿಗಳಾದಂಥ ಎಮ್.ಎಲ್. ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜಿ ಅರಸ್ ಅವರು ಕೂಡ ಶಿವರಾತ್ರಿ ಹಬ್ಬದ ದಿನ ಇಲ್ಲಿಗೆ ಬಂದು ಇಲ್ಲಿ ಗದ್ದಿಗೆಗೆ ಪೂಜೆ ಮಾಡಿ ನಂತರ ಆ ಕಪ್ಪಡಿ ಕ್ಷೇತ್ರಕ್ಕೆ ಬರೋದು. ಅದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ವಿಡಿಯೋ ಓಲ್ಡ್ ವಿಡಿಯೋಗಳೆಲ್ಲ ನಾನು ಹಾಕಿದ್ದೀನಿ. ಒಂದು ವೇಳೆ ನೀವು ನೋಡಲೇಬೇಕು ಅಂದರೆ ಈ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಖಂಡಿತ ನಿಮಗೆ ಆ ವಿಡಿಯೋನ ತೋರಿಸ್ತೀನಿ, ಇಲ್ಲಿ ಪೂಜೆ ನಡೆಯುವಂಥದ್ದನ್ನು. ಹಾಗೆಯೇ ಇಲ್ಲಿ ದಿನನಿತ್ಯ ಕೂಡ ಪೂಜೆ ನಡೆಯುತ್ತೆ. ಎಷ್ಟೋ ಜನ ಈ ವಿಡಿಯೋದ ಮೂಲಕ ಹಳೆ ಕಪ್ಪಡಿನ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಕಪ್ಪಡಿಗೆ ಹೋಗಬೇಕಿದ್ರೆ, ಹಳೆ ಕಪ್ಪಡಿ ನೋಡಬೇಕು ಅಂದರೆ ನಿಮಗೆ ನಾನು ಫಸ್ಟೇ ಅಲ್ಲಿ ಮಾರ್ಗ ತೋರಿಸಿದ್ದೆ, ಈ ಕಡೆ ಹಳೆ ಕಪ್ಪಡಿಗೆ ಹೋಗೋ ರೋಡ್ ಈ ಕಡೆನೇ ಹೋಗೋದು ಅಂತ. ಸೊ ನೀವು ಬರ್ಬೋದು. ಇಲ್ಲಿ ನೀಲಗಿರಿ ತೋಪಿದೆ, ಅದನ್ನು ಕೂಡ ನೋಡ್ತಾ ಇದ್ದೀರಲ್ವ.
ಇಲ್ಲಿ ನೀಲಗಿರಿ ತೋಪಿದೆ. ಇಲ್ಲೂ ಕೂಡ ನೀವು ಇದನ್ನು ಒಂದು ಪ್ಲಸ್ ಪಾಯಿಂಟ್ ಆಗಿ ಇಟ್ಕೊಂಡು ಅಲ್ಲಿ ಒಂದು ತೋಪ್ ಕಂಡ್ರೇ ಇಲ್ಲಿ ರಾಚಪ್ಪಾಜಿ ಹಳೆಗದ್ದಿಗೆ ಇದೆ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಕೊಂಡು ಇಲ್ಲಿಗೆ ಬರ್ಬೋದು. ಸೊ ಏನಕ್ಕೆ ಹೇಳ್ತಾ ಇದ್ದೀನಿ ಈ ವಿಷಯನ ಅಂದರೆ, ಎಷ್ಟೋ ಜನ ನನ್ನನ್ನು ಕೇಳಿದರೆ ಹಳೆ ಕಪ್ಪಡಿ ಎಲ್ಲಿದೆ ಸರ್ ನಿಮ್ಮಲ್ಲಿ ಹೇಳ್ತಾ ಇರ್ತಾರಲ್ಲ ಅಂತ. ಅದು ಬಾಯಿ ಮಾತಿಗೆ ಹೇಳ್ತಾ ಇರ್ತಾರೆ ನಿಜ, ಆದರೆ ಇವತ್ತು ನಾನು ನಿಜವಾಗಿ ನಿಮಗೆ ಹಳೆ ಕಪ್ಪಡಿನ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಕರ್ನಾಟಕದ ಜನತೆ ಎಲ್ಲರೂ ಕೂಡ ಈ ವಿಡಿಯೋನ ಎಲ್ಲ ಕಡೆನೂ ಕಳಿಸ್ಕೊಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ನೋಡಲಿ, ಎಲ್ಲರೂ ತಿಳ್ಕೊಳ್ಳಿ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಓ ರಾಚಪ್ಪಾಜಿ ಚನ್ನಜಮ್ಮಣ್ಣಿ ಅವರು ಇಲ್ಲಿಂದ ಅಲ್ಲಿ ಹೋಗಿ ಆಯ್ಕೆಯಾಗಿದ್ದು ಹೊಳೆ ಭಾಗದಲ್ಲಿ ಕಾವೇರಿ ನದಿ ತೀರದಲ್ಲಿ ಅಂತ. ಸೊ ನಾನು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ಎಲ್ಲರಿಗೂ ಕಳಿಸ್ಕೊಡಿ, ಎಲ್ಲರೂ ನೋಡಲಿ. ಹಾಗೆಯೇ ನಿಮಗೆ ಸಾಧ್ಯವಾದರೆ ಒಮ್ಮೆ ಹಳೆ ಕಪ್ಪಡಿಗೆ ಬಂದು ವಿಸಿಟ್ ಕೊಡಿ. ಇಲ್ಲಿ ಯಾವುದೇ ರೀತಿಯ ಅಂಗಡಿಗಳಿಲ್ಲ, ಪ್ರತಿಯೊಂದು ಏನೂ ಇರಲ್ಲ. ಇಲ್ಲಿ ನಮ್ಮ ದಿನನಿತ್ಯ ಬಂದು ಬೆಳಗಿನ ಜಾವ ಪೂಜೆ ಮಾಡಿ ಹೋಗ್ತಾರೆ ಅಷ್ಟೇ. ಸೊ ಇಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಯಾರಿಗೆ ತಾನೇ ಹಳೆ ಕಪ್ಪಡಿ ಗೊತ್ತಿಲ್ಲ ಅಂತ ಅನ್ನಬಾರ್ದು. ಆ ಕಾರಣಕ್ಕೆ ಇಲ್ಲಿ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನಿಮಗೆ ಸಾಧ್ಯವಾದರೆ ಒಮ್ಮೆ ಫ್ರೀ ಮಾಡ್ಕೊಂಡು ಹಳೆ ಕಪ್ಪಡಿ ಕಡೆ ಬಂದು ಹೋಗಿ ನೋಡಿ. ನಿಮಗೂ ಕೂಡ ರಾಚಪ್ಪಾಜಿ ಚನ್ನಜಮ್ಮಣ್ಣಿ ಅವರು ಒಳ್ಳೇದು ಮಾಡಲಿ, ಒಳ್ಳೆ ಆಯುಷ್ಯ ಅವರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ನಿತ್ಯ ಶಿವರಾತ್ರಿಯಿಂದ 1 ತಿಂಗಳು ಜಾತ್ರೆ ಇರುತ್ತೆ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಫಸ್ಟ್ ಎಲ್ಲ ತೋರಿಸ್ತಿದ್ದೀನಿ. ಪ್ರತಿ ದಿನವೂ ಕೂಡ ಮಹಾಸ್ವಾಮಿಗಳು ರಾಚಪ್ಪಾಜಿಯವರು ಕುಂತು ತಪಸ್ಸು ಮಾಡಿದಂತಹ ಗದ್ದಿಗೆ ಮೇಲೆ ಕೂರ್ತಾರಲ್ಲ, ಅದನ್ನು ನೋಡೋದಕ್ಕೆ ಲಕ್ಷಾಂತರ ಜನ ನಿಂತು ನೋಡ್ತಾ ಇರ್ತಾರೆ. ಆ ವಿಡಿಯೋನ ನೀವು ನೋಡಬೇಕು ಅಂದರೆ ದಯಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.